ಮತ್ತು ಕನ್ಯಾ ರಾಶಿಯವರು ಗಮನಿಸ್ಕೊಳ್ಳಿ, ಈ ಒಂದು ಹೊಸ ಸಂವತ್ಸರ ನಿಮ್ಮ ಭವಿಷ್ಯ ಹೇಗಿದೆ ಅನ್ನೋದನ್ನ ಹೊಸ ಪಂಚಾಂಗ ಏನು ಹೇಳುತ್ತೆ ನೋಡಿ. ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಸಿಂಹರಾಶಿಯಲ್ಲಿ ಯಾರ್ಯಾರು ಹುಟ್ಟಿರ್ತೀರಿ, ಸಿಂಹರಾಶಿಯವರ ಭವಿಷ್ಯತ್ ಹೇಗಿರಬಹುದು ಅಂತ ಈ ಕಾರ್ಯಕ್ರಮ ನೋಡ್ತಾ ಇರತಕ್ಕಂಥವ್ರಿಗೆ ಬಹಳ ಆಸಕ್ತಿಗಳು ಇದ್ದೇ ಇರುತ್ತೆ ಅಲ್ವೇ. ನಮ್ಮ ರಾಶಿಯವರಿಗೆ ಹೇಗಿದೆ ಈ ಒಂದು ವರ್ಷ ಅಂತ ನೋಡಿ. ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ವರ್ಷದ ಪ್ರಾರಂಭದಲ್ಲಿ ಕರ್ಮಸ್ಥಾನದಲ್ಲೇ ಗುರು ಇರ್ತಾನೆ. ಗಜಕೇಸರಿ ಹೇಳ್ತಕ್ಕಂಥ ಒಂದು ಯೋಗದ ಫಲವನ್ನು ಕಂಡಿರ್ತೀರಿ. ಈಗ ಲಾಭಕ್ಕೆ ಬರ್ತಾನೆ. ಏಕಾದಶ ಸ್ಥಾನ ಫಲ ಪ್ರಾಪ್ತ್ಯರ್ಥಂ ಅಂತಲೇ ಹೇಳ್ತೇವೆ. ಯಾವುದೇ ಗ್ರಹಗಳಿರಲಿ 11ನೇ ಭಾವದಲ್ಲಿ ನಿಂತರೆ ಅತ್ಯಂತ ಶುಭ ಫಲವನ್ನು ಕೊಡಲೇಬೇಕು. ಸಿಂಹರಾಶಿಯವರಿಗೆ ಒಂದು ಕಡೆಯಿಂದ ಅಷ್ಟಮ ಶನಿ ದೋಷ ನಡೀತಾ ಇದ್ದರೂ ಕೂಡ ಇನ್ನೊಂದು ಕಡೆಯಿಂದ ಗುರುವು ಲಾಭಕ್ಕೆ ಬರತಕ್ಕಂಥದ್ರಿಂದ ಅತ್ಯಂತ ಶುಭ ಫಲವನ್ನೇ ಈ ಒಂದು ವರ್ಷ ಮುಕ್ಕಾಲು ಭಾಗ ದಿನಗಳಲ್ಲಿ ನೀವು ಕಾಣಬಹುದಾಗಿರುತ್ತೆ. ಇನ್ನು ಕೃಷಿಕರಿಗೆ, ರೈತಾಪಿ ವರ್ಗದವರಿಗೆ ಬೆಳೆ ಇತ್ಯಾದಿ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಕಷ್ಟಗಳು ಬರಬಹುದು, ಅಥವಾ ನಿಮ್ಮ ಬೆಳೆಗೆ ಸರಿಯಾದಂತಹ ಬೆಲೆ ಬಾರದೇ ಇರಬಹುದು, ಅಥವಾ ಬೆಳೆ ನಷ್ಟ ಆಗಬಹುದು, ಹಾಳಾಗಬಹುದು. ಈ ರೀತಿಯಾದಂಥ ಒಂದು ಫಲವನ್ನು ಕೂಡ ಚಿಂತನೆಯನ್ನು ಮಾಡಬಹುದಾಗಿರುತ್ತೆ ಅಷ್ಟಮ ಭಾವದಲ್ಲಿ ಶನಿ ಇರತಕ್ಕಂಥದ್ರಿಂದ. ಇನ್ನು ಮನಸ್ಸಿಗೆ ನಾನಾ ರೀತಿಯಾದಂಥ ಒಂದು ಕ್ಲೇಶ, ಸಂಕಷ್ಟದ ಒಂದು ಸ್ಥಿತಿ, ಏನೋ ಒಂದು ಮಾನಸಿಕ ಸಮಾಧಾನ ಇಲ್ಲವಲ್ಲ ಹೇಳ್ತಕ್ಕಂಥ ಒಂದು ಬೇಸರದಲ್ಲಿ ಖಂಡಿತವಾಗಿಯೂ ಒಂದು ವರ್ಷ ಕಳೀತೀರಿ. ಇನ್ನು ವಿವಾಹಾಪೇಕ್ಷೆಗಳಿಗೆ ಅತ್ಯಂತ ಶುಭ ಫಲದ ಚಿಂತನೆಯನ್ನೇ ಈ ಒಂದು ವರ್ಷ ಮಾಡಬಹುದಾಗಿರುತ್ತೆ ಸಿಂಹರಾಶಿಯವರಿಗೆ. ಯಾಕೆಂದರೆ ಸಪ್ತಮ ಸ್ಥಾನವನ್ನು ಗುರು ತನ್ನ ಪೂರ್ಣ ದೃಷ್ಟಿಯಿಂದ ನೋಡ್ತಾನೆ. ಸಪ್ತಮಾಧಿಪತಿ ಅಂತ ಶನಿಯು ಅಷ್ಟಮ ಭಾವಕ್ಕೆ ಪ್ರವೇಶ ಮಾಡಿರ್ತಾನೆ. ಹಾಗಾಗಿ ಸಿಂಹರಾಶಿಯವರು ಯಾರ್ಯಾರಿದ್ದೀರಿ, ವಿವಾಹ ಆಗಿಲ್ಲ ಅಂತ ಬೇಸರದಲ್ಲಿದ್ದರೆ ಖಂಡಿತವಾಗಿಯೂ ಒಂದು ವರ್ಷ ಸಂಪೂರ್ಣವಾಗಿ ವಿವಾಹದ ವಿಷಯದಲ್ಲಿ ಕಾಯಾವಾಚ ಮನಸ ನೀವು ಪ್ರಯತ್ನವನ್ನು ಪಟ್ಟರೆ ಖಂಡಿತವಾಗಿಯೂ ಮಂಗಳ ಕಾರ್ಯಗಳು ಮನೆಯಲ್ಲಿ ನಡೆಯುತ್ತೆ. ಆ ಒಂದು ಮಂಗಳ ಕಾರ್ಯದ ಸಿದ್ಧತೆಯಲ್ಲಿ ಗುರುವಿನ ಅನುಗ್ರಹವನ್ನು ನೀವು ಕಾಣಬಹುದಾಗಿರುತ್ತೆ. ಇನ್ನು ಸಂತಾನಾಪೇಕ್ಷೆಗಳಿಗೂ ಕೂಡ ಈ ಒಂದು ವರ್ಷ ಅತ್ಯಂತ ಶುಭ ಫಲದ ನಿರೀಕ್ಷೆಯನ್ನೇ ಪಡಬಹುದಾಗಿರುತ್ತೆ. ಇನ್ನು ನೂತನ ವ್ಯಾಪಾರ ವ್ಯವಹಾರ ಏನಾದರೂ ಮಾಡಬೇಕು, ಪ್ರಾರಂಭ ಮಾಡಬೇಕು ಹೇಳ್ತಕ್ಕಂಥ ಒಂದು ಆಸೆ ಇಚ್ಛೆ ಇರತಕ್ಕಂಥವರಿಗೆ ಖಂಡಿತವಾಗಿಯೂ ಚಾಲನೆಯನ್ನು ಕೊಡಿ, ಲಾಭವನ್ನು ತಂದುಕೊಡುತ್ತೆ. ಅಥವಾ ವ್ಯಾಪಾರ ವ್ಯವಹಾರ ಎಲ್ಲವೂ ಕೂಡ ಉತ್ತಮ ರೀತಿಯಲ್ಲಿ ನಡೆಯಲಿಕ್ಕೆ ಖಂಡಿತವಾಗಿಯೂ ಸಹಕಾರಿಯೂ ಕೂಡ ಆಗಿರುತ್ತೆ. ಇನ್ನು ಮೈ ಕೈ ಕಾಲುಗಳಿಗೆ ಏನಾದರೂ ಪೆಟ್ಟಾಗಬಹುದು. ಅಷ್ಟಮ ಶನಿ ಪ್ರಭಾವ ಕೂಡ ಇರತಕ್ಕಂಥದ್ರಿಂದ ವಾಹನ ಚಲಾವಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಅಥವಾ ಎಲ್ಲಾದರೂ ದೂರ ಪ್ರವಾಸ, ದೂರ ಪ್ರಯಾಣ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರುವಂಥದ್ದು ಉತ್ತಮ. ಏನಾದರೂ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು ಈ ಒಂದು ವರ್ಷ ಆಗಬಹುದು ಹೇಳ್ತಕ್ಕಂಥ ಒಂದು ಸಲಹೆ ಅಥವಾ ಸೂಚನೆಯನ್ನು ಕೂಡ, ಅಥವಾ ಕಿವಿ ಮಾತನ್ನು ಕೂಡ ನಿಮ್ಮ ಪಾಲಿಗೆ ಸೂಚಿಸ್ತಾ, ಮಿತ್ರರಿಂದ ಮೋಸ ಹೋಗುವಂಥ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಈ ಒಂದು ವರ್ಷ. ಯಾರಿಗೂ ಕೂಡ ಶ್ಯೂರಿಟಿಯನ್ನು ಹಾಕಬೇಡಿ. ಆ ಒಂದು ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗರೂಕರಾಗಿರಿ. ಯಾರನ್ನೂ ವಿಶೇಷವಾಗಿ ನಂಬಬೇಡಿ. ಯಾರಿಗೂ ಕೈ ಸಾಲ ಇತ್ಯಾದಿಗಳನ್ನು ಕೊಡಬೇಡಿ. ಎಲ್ಲವೂ ಕೂಡ ಕಾನೂನಾತ್ಮಕವಾಗಿರಲಿ, ಅಥವಾ ಕಾನೂನಿಂದ ಏನಾದರೂ ಸಮಸ್ಯೆಗಳು ಕೂಡ ಜೀವನದಲ್ಲಿ ಆಗಬಹುದು ಹೇಳ್ತಕ್ಕಂಥ ಒಂದು ಸಲಹೆಯನ್ನು ಕೂಡ ನೀಡ್ತಾ, ಆ ಒಂದು ವಿಷಯದಲ್ಲಿ ಹುಷಾರಾಗಿರಿ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ನೀಡ್ತಾ, ದೋಷಗಳ ಪರಿಹಾರಾರ್ಥವಾಗಿ ವಿಶೇಷವಾಗಿ ನೋಡಿ ಸಿಂಹರಾಶಿಯವರು ಯಾರ್ಯಾರಿದ್ದೀರಿ, ಪ್ರತಿನಿತ್ಯ ಈ ಒಂದು ವರ್ಷ ಸೂರ್ಯ ನಮಸ್ಕಾರವನ್ನು ಶಾಸ್ತ್ರೋಕ್ತವಾಗಿ ಮಾಡತಕ್ಕಂಥ ಒಂದು ಕ್ರಮವನ್ನು ಅನುಸರಿಸಿ, ಅಥವಾ ಆದಿತ್ಯ ಹೃದಯಾದಿ ಪಾರಾಯಣವನ್ನು ಮಾಡಿ, ಅಥವಾ ಘೃಣಿಹಿ ಸೂರ್ಯ ಆದಿತ್ಯ ಈ ಒಂದು ಶಬ್ದವನ್ನು, ಈ ಒಂದು ವಿಶೇಷವಾದಂಥ ಒಂದು ಮಂತ್ರವನ್ನು ಪ್ರತಿನಿತ್ಯ ಪಠನೆಯನ್ನು ಮಾಡಿ, ಅಥವಾ ಈಶ್ವರಾರಾಧನೆಯನ್ನು ಹೆಚ್ಚಾಗಿ ಮಾಡಿಕೊಳ್ಳಿ, ಅಥವಾ ಯಾವುದಾದ್ರೂ ಒಂದು ಇತಿಹಾಸ ಪುರಾಣ ಪ್ರಸಿದ್ಧವಾದಂತಹ ಶಿವಕ್ಷೇತ್ರ ದರ್ಶನವನ್ನು ಮಾಡ್ತಕ್ಕಂಥದ್ದನ್ನು ಮರಿಬೇಡಿ ಹೇಳ್ತಕ್ಕಂಥ ಒಂದು ಸಲಹೆ. 1359 ಈ ಒಂದು ನಂಬರ್ನ ಹೆಚ್ಚಾಗಿ ಫಾಲೋ ಮಾಡ್ತಕ್ಕಂಥದ್ದು ಉತ್ತಮ. ಕೆಂಪು, ಹಳದಿ ಮತ್ತು ಬಿಳಿ ವಸ್ತ್ರವನ್ನು ಹೆಚ್ಚಾಗಿ ಈ ಒಂದು ವರ್ಷ ಧಾರಣೆಯನ್ನು ಮಾಡ್ತಕ್ಕಂಥದ್ರಿಂದ ನಿಮಗೆ ಲಾಭವನ್ನು ಕೂಡ ತಂದುಕೊಡುತ್ತೆ. ಸಾಧ್ಯವಾದಲ್ಲಿ ನೋಡಿ, ಮಾಣಿಕ್ಯ ಏನಾದರೂ ಮನೆಯಲ್ಲಿದ್ದರೆ ಅದನ್ನು ಶರೀರದಲ್ಲಿ ಧಾರಣೆಯನ್ನು ಮಾಡ್ತಕ್ಕಂಥದ್ದು ಉತ್ತಮ. ಹವಳವನ್ನು ಕೂಡ ಮನೆಯಲ್ಲಿ ಇದ್ದರೆ ಅದನ್ನು ಕೂಡ ಧಾರಣೆಯನ್ನು ಮಾಡ್ತಕ್ಕಂಥದ್ದು ಉತ್ತಮ ಹೇಳ್ತಕ್ಕಂಥ ಸಲಹೆಯನ್ನು ಕೊಡ್ತಾ ಮುಂದಿನ ರಾಶಿಯತ್ತ ಗಮನವನ್ನು ಹರಿಸೋಣ. ನೋಡಿ, ಮುಂದಿನ ರಾಶಿಯೇ ಕನ್ಯಾ ರಾಶಿಯಾಗಿರುತ್ತೆ. ಯಾರ್ಯಾರು ಕನ್ಯಾ ರಾಶಿಯಲ್ಲಿ ಹುಟ್ಟಿದ್ದೀರಿ, ಈ ಒಂದು ವಿಶ್ವಾವಸು ನಾಮ ಸಂವತ್ಸರ ನಿಮ್ಮ ಪಾಲಿಗೆ ಮನೆಯಲ್ಲಿ ವಿವಾಹೋತ್ಸವವನ್ನು ಅನುಭವಿಸ್ತಕ್ಕಂಥದ್ದು, ಅಥವಾ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಟ್ಟರೆ ಮನೆಯ ಹೆಣ್ಣು ಮಕ್ಕಳಿಗೆ ಮಂಗಳ ಕಾರ್ಯಗಳು ನಡೆಯುವಂಥದ್ದು, ಅಥವಾ ಗಂಡು ಮಕ್ಕಳಿಗೆ ವಿವಾಹಾದಿ ಮಂಗಳ ಕಾರ್ಯಗಳನ್ನು ಖಂಡಿತವಾಗಿಯೂ ಆ ಒಂದು ಗುರುವಿನ ಅನುಗ್ರಹ ನೀವು ಪಡೆದುಕೊಳ್ಳಬಹುದು. ಯಾಕೆಂದರೆ ಗುರುವೇ ಗಜಕೇಸರಿ ಹೇಳ್ತಕ್ಕಂಥ ಒಂದು ಶುಭ ಯೋಗದಲ್ಲಿರ್ತಾನೆ. ಆದರೂ ಕೂಡ ಸಪ್ತಮ ಭಾವದಲ್ಲಿ ಶನಿ ಇರತಕ್ಕಂಥದ್ರಿಂದ ಸ್ವಲ್ಪ ಮಟ್ಟಿಗೆ ವಿಘ್ನಗಳು, ಅಡೆತಡೆಗಳು ಕೂಡ ಹೆಚ್ಚಾಗಿರುತ್ತೆ. ಶನಿಯ ಆರಾಧನೆಯನ್ನು ಹೆಚ್ಚಾಗಿ ಮಾಡಿಕೊಂಡ್ರಿ ಅಂತಂದರೆ ವಿವಾಹದ ವಯಸ್ಕರಾಗಿರತಕ್ಕಂಥವರಿಗೆ ವಿವಾಹಾದಿ ಯೋಗಗಳು ಒದಗಿ ಬರುತ್ತೆ. ಅಧಿಕವಾದಂಥ ಒಂದು ಖರ್ಚು ವೆಚ್ಚಗಳಿಗೆ ಕಾರಣರಾಗಬಹುದು. ಸ್ವಲ್ಪ ಮಟ್ಟಿಗೆ ಖರ್ಚಿಗೆ ಕಡಿವಾಣವನ್ನು ಹಾಕ್ತಕ್ಕಂಥದ್ದು ಉತ್ತಮ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ಕೂಡ ನೀಡ್ತಾ, ಬಂಧು ಮಿತ್ರರಿಂದ ಸಹಾಯ ಮತ್ತು ಸಹಕಾರಗಳನ್ನು ಈ ಒಂದು ವರ್ಷ ನೀವು ಹೆಚ್ಚಾಗಿ ಕಾಣಬಹುದಾಗಿರುತ್ತೆ. ಇನ್ನು ವಿದೇಶ ಪ್ರಯಾಣವನ್ನು ಮಾಡಬೇಕು, ದೂರ ಪ್ರಯಾಣವನ್ನು ಮಾಡಬೇಕು ಅಂತಕ್ಕಂಥ ಒಂದು ಆಸೆ ಇರತಕ್ಕಂಥವರಿಗೆ ನಿಮ್ಮ ಆಸೆಯಲ್ಲೂ ಕೂಡ ಈ ಒಂದು ಸಂವತ್ಸರದಲ್ಲಿ ನೆರವೇರುತ್ತೆ. ಚಿಂತೆಯನ್ನು ಪಡಬೇಡಿ. ಇನ್ನು ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ, ಮನ್ನಣೆ, ಆದರಾತಿಥ್ಯಗಳೆಲ್ಲವೂ ಕೂಡ ದೊರಕುವಂತಹ ಶುಭ ಯೋಗವನ್ನು ಹೊಂದುತ್ತೀರಿ. ರಾಜಕಾರಣಿಗಳಿಗೆ ಖಂಡಿತವಾಗಿಯೂ ಒಂದು ವರ್ಷ ಶುಭವನ್ನು ತಂದುಕೊಡುತ್ತೆ. ಇನ್ನು ಮೇಲಧಿಕಾರಿಗಳಿಂದ ಸ್ವಲ್ಪ ಮಟ್ಟಿಗೆ
ಕಿರುಕುಳಗಳನ್ನು ಅನುಭವಿಸ್ತಕ್ಕಂಥ ಒಂದು ಸಾಧ್ಯತೆಯೂ ಕೂಡ ಹೆಚ್ಚಾಗಿರುತ್ತೆ. ಇನ್ನು ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಬಿರುಕುಂಟಾಗಬಹುದು. ಸಪ್ತಮ ಭಾವದಲ್ಲಿ ಶನಿ ಇರತಕ್ಕಂಥದ್ರಿಂದ ಸ್ವಲ್ಪ ಮಟ್ಟಿಗೆ ದಾಂಪತ್ಯ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ಇರತಕ್ಕಂಥವರು ಸ್ವಲ್ಪ ಮಟ್ಟಿಗೆ ಈ ಒಂದು ವರ್ಷ ಹುಷಾರಾಗಿರುವಂಥದ್ದು ಉತ್ತಮ ಹೇಳ್ತಕ್ಕಂಥ ಒಂದು ಸಲಹೆ. ಆಕಸ್ಮಿಕವಾದಂತಹ ಧನಲಾಭದ ಯೋಗ ಫಲಗಳನ್ನು ಕೂಡ ಈ ಒಂದು ರಾಶಿಯವರಿಗೆ ಸೂಚನೆಯನ್ನು ಕೊಡಬಹುದು. ಇನ್ನು ಸರ್ಕಾರಿ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂತಹ ಪ್ರಾಯಕ್ಕೆ ಬಂದಂತಹ ಗಂಡು ಮಕ್ಕಳಿರಲಿ ಅಥವಾ ಹೆಣ್ಣು ಮಕ್ಕಳಿರಲಿ, ಖಂಡಿತವಾಗಿಯೂ ಒಂದು ವರ್ಷ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಟ್ಟರೆ ಖಂಡಿತವಾಗಿಯೂ ಗೌರ್ಮೆಂಟ್ ಜಾಬ್ ಆಗುತ್ತೆ, ಚಿಂತೆ ಪಡ್ತಕ್ಕಂಥದ್ದು ಬೇಡ. ಇನ್ನು ದೋಷದ ಪರಿಹಾರಾರ್ಥವಾಗಿ ಧರ್ಮಸ್ಥಳದ ಮಂಜುನಾಥೇಶ್ವರನ ದರ್ಶನ, ತಿರುಪತಿ ತಿಮ್ಮಪ್ಪನ ದರ್ಶನಾದಿಗಳನ್ನು ಮಾಡಿಕೊಳ್ಳಿ. ಅದರಿಂದ ಖಂಡಿತವಾಗಿಯೂ ಆ ಎರಡು ಧರ್ಮದೇವತೆಗಳ ಅನುಗ್ರಹದಿಂದ ಈ ಒಂದು ವರ್ಷ ನೀವು ಶುಭ ಫಲವನ್ನು ನಿರೀಕ್ಷಣೆಯನ್ನು ಮಾಡಬಹುದು ಅಂತ ಹೇಳ್ತಾ 5, 6, 8 ಈ ಒಂದು ನಂಬರನ್ನ ಹೆಚ್ಚಾಗಿ ಫಾಲೋವನ್ನು ಮಾಡಿ, ಮನೆಯಲ್ಲಿ ಏನಾದರೂ ಪಚ್ಚೆ ಇದ್ದರೆ ಆ ಒಂದು ಪಚ್ಚೆಯನ್ನು ಶರೀರದಲ್ಲಿ ಧಾರಣೆಯನ್ನು ಮಾಡಿಕೊಳ್ಳಿ. ಅಥವಾ ವಜ್ರವಿದ್ದರೂ ಕೂಡ ವಜ್ರವನ್ನು ಶರೀರದಲ್ಲಿ ಧಾರಣೆಯನ್ನು ಮಾಡ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಶುಭ ಫಲವನ್ನು ನಿರೀಕ್ಷಣೆಯನ್ನು ಮಾಡಬಹುದು. ಹಸಿರು ಬಟ್ಟೆಯನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ ಅಥವಾ ಬಿಳಿಯ ಬಟ್ಟೆಯನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಅದರಿಂದ ಖಂಡಿತವಾಗಿಯೂ ಒಂದು ವಿಶ್ವಾವಸು ನಾಮ ಸಂವತ್ಸರವು ಕನ್ಯಾ ರಾಶಿಯವರಿಗೂ ಕೂಡ ಶುಭ ಫಲವನ್ನು ತಂದುಕೊಡುತ್ತೆ. ಒಳಿತಾಗಲಿ. ಇನ್ನು ಯುಗಾದಿಯ ಈ ದಿನ ಹೊಸ ಪಂಚಾಂಗ ಏನು ಹೇಳುತ್ತೆ ತುಲಾ ರಾಶಿ ಮತ್ತು ವೃಶ್ಚಿಕ ರಾಶಿಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು ಗುರುಗಳೇ. ಖಂಡಿತ. ತುಲಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಉತ್ತಮವಾದಂಥ ಮಾರ್ಗದರ್ಶಕರು ಅಥವಾ ಗುರುಗಳು ಸಿಗುವಂಥದ್ದು ಅಥವಾ ಗುರುವಿನ ಅನುಗ್ರಹವಾಗುವಂಥ ಯೋಗ ಫಲಗಳನ್ನು ಮೇ 14ನೇ ತಾರೀಕು ನಂತರವಾಗಿ ನೀವು ಪಡ್ಕೊಳ್ತೀರಿ. ಉದ್ಯೋಗ ವ್ಯಾಪಾರದಲ್ಲಿ ಅನುಕೂಲವಾಗುವಂಥದ್ದು, ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂದರೆ ಉತ್ತಮವಾದಂಥ ಅವಕಾಶಗಳು ಪ್ರಾಪ್ತಿ, ಉದ್ಯೋಗ ಲಾಭವಾಗ್ತಕ್ಕಂಥದ್ದು, ಗುಪ್ತ ಲಾಭ ಅನುಕೂಲವಾಗುವಂಥದ್ದು, ನೀವು ಬಯಸೋದಿಲ್ಲ ಆ ರೀತಿಯಲ್ಲಿ ಲಾಭವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ. ಆದರೆ ಪಂಚಮ ರಾಹು ಅಂತಕ್ಕಂಥವನು ನಿಮಗೆ ಸ್ವಲ್ಪ ಮಕ್ಕಳಿಂದ ನಷ್ಟವನ್ನು ತರುವಂಥ ಸಾಧ್ಯತೆಗಳಿರುತ್ತೆ ಅಥವಾ ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ. ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳು ಬರುವಂಥ ಸಾಧ್ಯತೆಗಳು. ಪಾಲುದಾರಿಕೆ ವ್ಯವಹಾರಗಳನ್ನು ಯಾರ್ಯಾರು ಮಾಡ್ತಾ ಇದ್ದೀರೋ ಅವರೆಲ್ಲರಿಗೂ ಕೂಡ ಅನಾನುಕೂಲಗಳಾಗ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಶತ್ರು ದಮನವಾಗುವಂಥ ಸಾಧ್ಯತೆಗಳು, ಸಾಲ ತೀರಿಸುವಂಥ ಒಂದು ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥದ್ದು. ತುಂಬ ಬ್ಯಾಂಕ್ ಸಾಲ ಮತ್ತೊಂದು ಮಾಡಿಕೊಂಡಿದ್ದರೆ ಅದರಿಂದ ಬಿಡುಗಡೆ ಆಗುವಂಥ ಯೋಗ ಫಲಗಳನ್ನು ಈ ಸಂದರ್ಭದಲ್ಲಿ ಪಡ್ಕೊಂಡಿರ್ತೀರಿ. ಆರ್ಥಿಕವಾದಂಥ ಚೇತರಿಕೆಯನ್ನು ಕಾಣತಕ್ಕಂಥದ್ದು, ಪತ್ರ ವ್ಯವಹಾರಗಳಲ್ಲಿ ಅನುಕೂಲವಾಗುವಂಥ ಯೋಗ ಫಲಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಗೌರ್ಮೆಂಟ್ ಜಾಬ್ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಥವಾ IAS KS ಮಾಡಬೇಕು ಅನ್ನೋ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಅಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ಸಾಧ್ಯತೆಗಳು. ಸೇವಕರು ಪ್ರಾಪ್ತಿಯಾಗುವಂಥ ಯೋಗ ಫಲ. ಯಾರ್ಯಾರು ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳನ್ನು ಕೈಗಾರಿಕೆಗಳನ್ನು ನಡೆಸ್ತಾ ಇದ್ದೀರೋ ಅಥವಾ ಕಂಪನಿಗಳನ್ನು ನಡೆಸ್ತಾ ಇದ್ದೀರೋ ಅಲ್ಲಿ ಕೆಲಸಗಾರರು ಸಿಗೋದಕ್ಕೆ ದಾರಿಯಾಗ್ತದೆ. ಶುಭ ಕಾರ್ಯ ಪ್ರಯತ್ನದಲ್ಲಿ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥದ್ದು. ಅದರಲ್ಲೂ ಕೂಡ ಸಂವತ್ಸರ ಆ ಮಧ್ಯಭಾಗದಲ್ಲಿ ಅಂದರೆ ಅಕ್ಟೋಬರ್ ಸಂದರ್ಭದಲ್ಲಿ ಆ ಹಿನ್ನಡೆಗಳಾಗ್ತದೆ. ಮತ್ತು ಸಂವತ್ಸರ ಆರಂಭದಲ್ಲಿ ಸ್ವಲ್ಪ ಹಿನ್ನಡೆಗಳಾಗ್ತದೆ. ಅದು ಬಿಟ್ಟರೆ ಮಿಥುನ ರಾಶಿಯಲ್ಲಿ ಗುರು ಸಂಚಾರವನ್ನು ಮಾಡಬೇಕಾದ್ರೆ ಉತ್ತಮವಾದಂಥ ಫಲವನ್ನು ಅಂದರೆ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ನೀವು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಕೋರ್ಟ್ ಕೇಸ್ಗಳು ಇದ್ದಂಥ ಪಕ್ಷದಲ್ಲಿ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥ ಸಾಧ್ಯತೆಗಳು. ಆಧ್ಯಾತ್ಮಿಕವಾದಂಥ ಒಲವು ಜಾಸ್ತಿ ಆಗುವಂಥದ್ದು, ಪೂಜೆ ಪುನಸ್ಕಾರಗಳ ಕಡೆಗೆ ಹೆಚ್ಚಿನದಾದಂಥ ಒಲವನ್ನು ತೋರಿಸ್ತಕ್ಕಂಥ ಸಾಧ್ಯತೆಗಳು. ಕಾಲು ನೋವು, ಮೂಳೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನು, ಕುತ್ತಿಗೆ ನೋವು ಬರತಕ್ಕಂಥದ್ದು, ಸೋಂಕುಗಳು ಜಾಸ್ತಿ ಆಗುವಂಥ ಸ್ಥಿತಿ, ಗುಪ್ತವ್ಯಾಧಿಗಳು ಬರುವಂಥ ಸಾಧ್ಯತೆಗಳಿಂದ ಸ್ವಲ್ಪ ಏರುಪೇರಾಗುವಂಥದ್ದನ್ನು ಸಾಮಾನ್ಯವಾಗಿ ತುಲಾರಾಶಿನವ್ರು ನೋಡ್ತೀರಿ. ಕುಲದೇವತೆಗೆ ಮನೆಯಲ್ಲಿ ಪ್ರತಿ ಶುಕ್ರವಾರ ತುಪ್ಪದ ದೀಪವನ್ನು ಹಚ್ಚಿಬಿಟ್ಟು ಲಕ್ಷ್ಮೀ ಧ್ಯಾನವನ್ನು ಮಾಡೋದ್ರಿಂದ ಎಲ್ಲ ದೋಷಗಳು ನಿವಾರಣೆಯಾಗಿ ಉತ್ತಮವಾದಂಥ ಫಲವನ್ನು ನೀವು ತುಲಾರಾಶಿನವ್ರು ನೋಡೋದಕ್ಕೆ ದಾರಿಯಾಗ್ತದೆ. ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಉದ್ಯೋಗ ನಷ್ಟಗಳ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ. ನಿಮಗಿರ್ತಕ್ಕಂಥ ಹೆಸರಿಗೆ, ಗೌರವಕ್ಕೆ, ಕೀರ್ತಿಗೆ ಕಳಂಕಗಳು ಬರುವಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ. ವ್ಯಾಪಾರ ವ್ಯವಹಾರಕ್ಕೆ ಕುತ್ತು ಎದುರಾಗ್ತಕ್ಕಂಥದ್ದು. ಯಾಕಂದರೆ ಸಂವತ್ಸರ ಆರಂಭದಲ್ಲೇ ರಾಷ್ಟ್ರಾಧಿಪತಿ ನೀಚ ಪ್ರಭಾವ, ಹಾಗಾಗಿ ವ್ಯವಹಾರಕ್ಕೆ ಕುತ್ತು ಬರುವಂಥದ್ದು ಸಂದರ್ಭಗಳು ನಿರ್ಮಾಣವಾಗ್ತದೆ. ತುಂಬ ಚಿಂತೆಗಳು ಹೆಚ್ಚಾಗಿ ಬರುವಂಥ ಸಾಧ್ಯತೆಗಳು. ಮೇಲಧಿಕಾರಿಗಳಿಂದ ದಂಡನೆಯನ್ನು ಅನುಭವಿಸ್ತಕ್ಕಂಥದ್ದು ಅಥವಾ ಮೇಲಧಿಕಾರಿಗಳ ಕೋಪಕ್ಕೆ ಬಲಿಯಾಗುವಂಥ ಸಾಧ್ಯತೆ. ಪ್ರೀತಿ ಪ್ರೇಮದ ಆಲೋಚನೆಗಳು ಬರುವಂಥದ್ದು, ಮಕ್ಕಳಿಂದ ನೋವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ನಿರ್ಮಾಣವಾಗಿ ಬರುವಂಥದ್ದು. ಭಾವನಾತ್ಮಕವಾದಂಥ ಪೆಟ್ಟನ್ನು ತಿನ್ನುವಂಥ ಸಾಧ್ಯತೆಗಳು. ಜೂಜು, ರೇಸ್, ಲಾಟರಿ, ದುಶ್ಚಟಗಳಿಂದ ಅಧಿಕವನ್ನು ಮಾಡಿಕೊಂಡು ಅದರಿಂದ ಇನ್ನಷ್ಟು ತೊಂದರೆ ತಾಪತ್ರಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಪೂರ್ವದಲ್ಲಿ ಯಾರಿಗೂ ನೋವನ್ನು ಕೊಟ್ಟಿದ್ದೀರಿ, ತೊಂದರೆಯನ್ನು ಕೊಟ್ಟಿದ್ದೀರಿ, ಅದರ ಕರ್ಮಫಲಗಳು ಅಂತಕ್ಕಂಥದ್ದು ನಿಮಗೆ
ಕಾಡಾಟವನ್ನು ಕೊಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಕೌಟುಂಬಿಕವಾದಂಥ ಕಲಹಗಳು, ಕೆಲವೊಂದು ಕಲಹಗಳು ಮಾತುಕತೆ ಮುಖಾಂತರವಾಗಿ ಬಗೆಹರಿತಕ್ಕಂಥ ಲಕ್ಷಣಗಳಿರ್ತದೆ. ಆರ್ಥಿಕವಾದಂಥ ಮುಗ್ಗಟ್ಟುಗಳನ್ನು ಎದುರಿಸ್ತಕ್ಕಂಥದ್ದು, ಅದರಲ್ಲೂ ಕೂಡ ಮೇ 14 ನಂತರ ಅದರ ಪರಿಣಾಮಗಳು ಜಾಸ್ತಿ ಆಗುತ್ತೆ. ವಿದ್ಯಾಭ್ಯಾಸದಲ್ಲಿ ಗೊಂದಲಗಳು ಮತ್ತು ಮಂದತ್ವಗಳು ಜಾಸ್ತಿ ಆಗುವಂಥದ್ದು, ಓದೋದಕ್ಕೆ ಆಸಕ್ತಿ ಇಲ್ಲದೆ ಇರತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತಕ್ಕಂಥದ್ದು, ತಾಯಿಯಿಂದ ಬೈಗುಳವನ್ನು ಕೇಳ್ತಕ್ಕಂಥದ್ದು, ಪದೇ 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 ತಾಯಿಯಿಂದ ಬೈಸ್ಕೊಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸ್ಥಿರಾಸ್ತಿ ಮತ್ತು ವಾಹನ ಅನಾನುಕೂಲಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿಯನ್ನು ವೃಶ್ಚಿಕ ರಾಶಿನವರು ನೋಡೋದಕ್ಕೆ ದಾರಿಯಾಗ್ತದೆ. ಪಂಚಮ ಶನಿ ಕಾಟ ಬೇರೆ ಇದೆ, ಗುರು ಬೇರೆ ಅಷ್ಟಮಕ್ಕೆ ಹೋಗ್ತಾನೆ. ಎಲ್ಲ ರೀತಿಯಲ್ಲೂ ಕೂಡ ಸ್ವಲ್ಪ ವಿರೋಧವನ್ನೇ ವೃಶ್ಚಿಕ ರಾಶಿನವರು ಎದುರಿಸುವಂಥ ಸಾಧ್ಯತೆಗಳಿರುತ್ತೆ. ಅದರಲ್ಲೂ ಕೂಡ ಚತುರ್ಥ ರಾಹು ಅಂತಕ್ಕಂಥದ್ದು ಗುಪ್ತ ಆಲೋಚನೆಗಳ ಕಡೆಗೆ ಹೆಚ್ಚಿನದಾದ ಒಲವನ್ನು ತೋರಿಸ್ತಾನೆ. ದಶಮಕೇತು ಅಂತಕ್ಕಂಥದ್ದು ಉದ್ಯೋಗದಲ್ಲಿ ತೊಂದರೆಗಳಾಗಲೇಬೇಕು ಅಥವಾ ಉದ್ಯೋಗ ಮಾಡೋದಕ್ಕೆ ಆಸಕ್ತಿ ಇರಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ತರ್ತಾನೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದಿರಬೇಕು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂತೆ. ಸುಬ್ರಹ್ಮಣ್ಯ ದರ್ಶನ ಮಾಡೋದ್ರಿಂದ, ಕುಕ್ಕೆ ಸುಬ್ರಹ್ಮಣ್ಯನ ದರ್ಶನ ಮಾಡೋದ್ರಿಂದ ಎಲ್ಲ ದೋಷಗಳು ನಿವಾರಣೆಯಾಗಿ ಒಂದು ನೆಮ್ಮದಿ ಶಾಂತಿಯಾದಂಥ ಒಂದು ಸಂವತ್ಸರವನ್ನು ನೀವು ಕಳೆಯಬಹುದು. ಅದನ್ನು ಮಾಡಿ. ಈ ವರ್ಷ ಧನಸ್ಸು ಮತ್ತು ಮಕರ ರಾಶಿಯವರು ಯಾವೆಲ್ಲ ಫಲಾಫಲಗಳನ್ನು ನಿರೀಕ್ಷೆ ಮಾಡಬಹುದು? ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಧನು ರಾಶಿಯಲ್ಲಿ ಯಾರ್ಯಾರು ಜನಿಸಿದ್ದೀರಿ, ಧನು ರಾಶಿಯಲ್ಲಿ ಜನನವಾಗಿರತಕ್ಕಂಥವರಿಗೆ ಸ್ಥಳ ಮತ್ತು ಉದ್ಯೋಗವನ್ನು ಬದಲಾಯಿಸುವಂತಹ ಒಂದು ಯೋಚನೆ ಆಲೋಚನೆಗಳಿದ್ದಲ್ಲಿ ಖಂಡಿತವಾಗಿಯೂ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ನಿಮ್ಮ ಇಷ್ಟಾರ್ಥದಂತೆ ಆ ಎಲ್ಲ ಕೆಲಸವು ಕಾರ್ಯವೂ ಕೂಡ ಸುಲಭವಾಗಿ ನಡೆಯುತ್ತೆ. ಇನ್ನು ದೂರ ಪ್ರಯಾಣದಿಂದ ಏನಾದರೂ ಒಂದು ಆಪತ್ತುಗಳು ಬರಬಹುದು, ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ ಹೇಳುವಂತಹ ಸಲಹೆಯನ್ನು ನೀಡ್ತಾ ಧನ ವ್ಯಯವಾಗುವಂಥದ್ದು ಅಥವಾ ವ್ರಥ ಅಪವಾದಕ್ಕೀಡಾಗುವಂತಹ ಒಂದು ಸಾಧ್ಯತೆಗಳನ್ನು ಕೂಡ ಈ ಒಂದು ರಾಶಿಯವರಿಗೆ ಚಿಂತನೆಯನ್ನು ಮಾಡಬಹುದು. ಇನ್ನು ಶುಭ ಕಾರ್ಯಗಳಲ್ಲಿ ವಿಘ್ನಗಳನ್ನು ಅಡೆತಡೆಗಳನ್ನು ಕೂಡ ಹೆಚ್ಚಾಗಿ ಚಿಂತನೆಯನ್ನು ಮಾಡಬಹುದು ಈ ಒಂದು ರಾಶಿಯವರಿಗೆ ಅಂತ ಹೇಳ್ತಾ, ಇನ್ನು ಚಿನ್ನ ಬೆಳ್ಳಿ ವ್ಯಾಪಾರಿಗಳಿಗೆ ಶುಭದ ಒಂದು ಯೋಗ ಫಲಗಳನ್ನು ಕೂಡ ಚಿಂತನೆಯನ್ನು ಮಾಡ್ತಾ ಶೇರ್ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭಾಂಶವನ್ನು ಖಂಡಿತವಾಗಿಯೂ ಈ ಒಂದು ವರ್ಷ ನೀವು ಕಾಣುವಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ವೈದ್ಯಕೀಯ ವೃತ್ತಿಯನ್ನೇ ಆಗಿಸಿಕೊಂಡಿರತಕ್ಕಂಥವರಿಗೆ, ವೈದ್ಯರುಗಳಿಗೆ ಅಥವಾ ವೈದ್ಯಕೀಯ ವೃತ್ತಿಯನ್ನೇ ಅವಲಂಬಿಸಿರತಕ್ಕಂಥವರಿಗೆ, ಮೆಡಿಕಲ್ ಶಾಪು ಇತ್ಯಾದಿ ಉದ್ಯೋಗವನ್ನು ಮಾಡ್ತಾ ಇರತಕ್ಕಂಥವರಿಗೆ ಸ್ವಲ್ಪ ಮಟ್ಟಿಗೆ ಶುಭ ಉಂಟಾಗುವಂತಹ ಒಂದು ಯೋಗ ಫಲಗಳನ್ನು ಕೂಡ ಸೂಚಿಸ್ತಾ ಸ್ತ್ರೀಯರಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳನ್ನು ಕೂಡ ಚಿಂತನೆಯನ್ನು ಮಾಡಬಹುದು. ಯಾಕೆಂದರೆ ಸಪ್ತಮದಲ್ಲೇ ಗುರುವಿರತಕ್ಕಂಥದ್ರಿಂದ ಗುರುವೇ ಚತುರ್ಥಾಧಿಪತಿಯಾಗಿ ಜನ್ಮರಾಶಿಯಾಧಿಪತಿಯಾಗಿ ಅವನ ಪೂರ್ಣವಾದಂತಹ ದೃಷ್ಟಿಯು ಜನ್ಮರಾಶಿಯನ್ನು ವೀಕ್ಷಣೆಯನ್ನು ಮಾಡ್ತಕ್ಕಂಥದ್ರಿಂದ ಉದ್ಯೋಗ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳನ್ನು ಕೂಡ ಚಿಂತನೆಯನ್ನು ಮಾಡಬಹುದು. ಇನ್ನು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯ ಒಂದು ಯೋಗ ಫಲಗಳನ್ನು ಕೂಡ ಈ ಒಂದು ವರ್ಷ ಸೂಚಿಸ್ತಾ ದೋಷಗಳ ಪರಿಹಾರಾರ್ಥವಾಗಿ ವಿಷ್ಣು ಸಹಸ್ರನಾಮವನ್ನು ಸಾಧ್ಯವಾದಲ್ಲಿ ಪ್ರತಿನಿತ್ಯ ಪಠನೆಯನ್ನು ಮಾಡಿ ಅಥವಾ ಶ್ರವಣವನ್ನು ಮಾಡಿ ಅಥವಾ ಶಿವ ಸಹಸ್ರನಾಮದ ಶ್ರವಣವನ್ನು ಪ್ರತಿನಿತ್ಯ ಮಾಡಿ, ಅದು ಸಾಧ್ಯ ಆಗಿಲ್ಲ ಅಂದರೆ ಪ್ರತಿ ಸೋಮವಾರವೂ ಕೂಡ ಈಶ್ವರಾರಾಧನೆ, ಇನ್ನು ಬುಧವಾರ ಶನಿವಾರದಂದು ವಿಷ್ಣುವಿನ ಆರಾಧನೆಯನ್ನು ಹೆಚ್ಚಾಗಿ ಮಾಡಿಕೊಳ್ಳಿ. ಈ ಒಂದು ವರ್ಷ ಅತ್ಯಂತ ಶುಭ ಫಲವನ್ನು ಕೊಡುತ್ತೆ ಅಂತ ಹೇಳ್ತಾ ಕೆಂಪು ಮತ್ತು ಹಸಿರು ಬಟ್ಟೆಯನ್ನು ಹೆಚ್ಚಾಗಿ ಧಾರಣೆಯನ್ನು ಮಾಡ್ತಕ್ಕಂಥದ್ದು, ವಿಶೇಷವಾಗಿ 2, 6, 8 ಈ ಒಂದು ನಂಬರನ್ನು ಹೆಚ್ಚಾಗಿ ಫಾಲೋ ಮಾಡ್ತಕ್ಕಂಥದ್ರಿಂದ ಈ ಒಂದು ಧನು ರಾಶಿಯವರು ಶುಭ ಫಲವನ್ನು ನಿರೀಕ್ಷೆಯನ್ನು ಮಾಡಬಹುದು ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯಾಗಿ ಮಕರ ರಾಶಿಯತ್ತ ಗಮನವನ್ನು ಹರಿಸೋಣಂತೆ. ನೋಡಿ, ಯಾರ್ಯಾರು ಮಕರ ರಾಶಿಯಲ್ಲಿ ಜನಿಸಿರ್ತೀರಿ, ವಿಶ್ವಾವಸು ನಾಮ ಸಂವತ್ಸರ ನಿಮ್ಮ ಪಾಲಿಗೆ ಕೌಟುಂಬಿಕವಾದಂತಹ ಒಂದು ನೆಮ್ಮದಿಯನ್ನು ಖಂಡಿತವಾಗಿಯೂ ತಂದುಕೊಟ್ಟೇ ಕೊಡುತ್ತೆ. ಈ ಒಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಕೌಟುಂಬಿಕ ಕಲಹ, ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿಯನ್ನು ಕಳೆದುಕೊಂಡಿರತಕ್ಕಂಥವರಿಗೆ ಈ ಒಂದು ವಿಶ್ವಾವಸು ಹೇಳ್ತಕ್ಕಂಥ ಒಂದು ಸಂವತ್ಸರ ಖಂಡಿತವಾಗಿಯೂ ನಿಮ್ಮ ಪಾಲಿಗೆ ನೆಮ್ಮದಿ ಮತ್ತು ಸಮಾಧಾನವನ್ನು ಕೌಟುಂಬಿಕ ಜೀವನದಲ್ಲಿ ಖಂಡಿತವಾಗಿಯೂ ತಂದುಕೊಟ್ಟೇ ಕೊಡುತ್ತೆ, ಸಂಶಯ ಬೇಡ. ಇನ್ನು ಹಿರಿಯರ ಆರೋಗ್ಯದಲ್ಲಿಯೂ ಕೂಡ ವಿಶೇಷವಾಗಿ ಚೇತರಿಕೆಯನ್ನು ಈ ಒಂದು ವರ್ಷ ನಿರೀಕ್ಷೆಯನ್ನು ಮಾಡಬಹುದು. ಇನ್ನು ಬಂಧು ಮಿತ್ರರ ವಿಶೇಷವಾದಂಥ ಒಂದು ಸಹಾಯ ಮತ್ತು ಸಹಕಾರಗಳು, ವಿಶೇಷವಾಗಿ ದುಡ್ಡು ಕಾಸಿನ ಒಂದು ವಿಚಾರದಲ್ಲಿ ನೀವು ಪಡೆದುಕೊಳ್ಳಬಹುದು ಹೇಳ್ತಕ್ಕಂಥ ಒಂದು ಸಲಹೆ. ಇನ್ನು ಫೈನಾನ್ಸ್ ವ್ಯವಹಾರವನ್ನು ಯಾರ್ಯಾರು ಮಾಡ್ತಾ ಇರ್ತೀರಿ ಖಂಡಿತವಾಗಿಯೂ ನಿಮ್ಮ ಪಾಲಿಗೆ ವಿಶೇಷವಾದಂತಹ ಲಾಭವನ್ನು ಈ ಒಂದು ವಿಶ್ವಾವಸು ಹೇಳ್ತಕ್ಕಂಥ ಸಂವತ್ಸರ ಖಂಡಿತವಾಗಿಯೂ ತಂದು ಕೊಟ್ಟೇ ಕೊಡುತ್ತೆ ಅಂತ ಹೇಳ್ತಾ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ವಿಶೇಷವಾದಂಥ ಒಂದು ಮನ್ನಣೆ, ಗೌರವಕ್ಕೆ ನೀವು ಭಾಜನರಾಗುವಂತಹ ಒಂದು ಸಾಧ್ಯತೆಯನ್ನು ಕೂಡ ಚಿಂತನೆಯನ್ನು ಮಾಡಬಹುದು. ಇನ್ನು ಸತ್ಕರ್ಮಗಳನ್ನು ಮಾಡಬೇಕು ಹೇಳ್ತಕ್ಕಂಥ ಒಂದು ಮನಸ್ಥಿತಿಗಳು ಉಲ್ಬಣಗೊಳ್ಳುತ್ತೆ. ಇನ್ನು ತೃತೀಯ ಭಾವದಲ್ಲೇ ಶನಿ ಇರತಕ್ಕಂಥದ್ರಿಂದ ತೃತೀಯ ಭಾವವನ್ನೇ ವಿಕ್ರಮ ಮತ್ತು ಪರಾಕ್ರಮಾದಿ ಸ್ಥಾನ ಅಂತ ಕರೀತೇವೆ. ಹಾಗಾಗಿ ಏನಾದರೂ ಒಂದು ಹೋರಾಟದ ಮನಸ್ಥಿತಿ ಇರತಕ್ಕಂಥ ಒಂದು ವ್ಯಕ್ತಿಗಳಿಗೆ ಈ ಒಂದು ವರ್ಷ ಯಶಸ್ಸನ್ನು ಖಂಡಿತವಾಗಿಯೂ ಶನಿ ಪರಮಾತ್ಮ ತಂದು ಕೊಟ್ಟೇ ಕೊಡ್ತಾನೆ ಅಂತ ಹೇಳ್ತಾ ಇನ್ನು ಕ್ರೀಡಾಪಟುಗಳಿಗೆ ಗೌರವ, ಮನ್ನಣೆ, ವಿಶೇಷವಾದಂಥ ಒಂದು ಅವಕಾಶಗಳು ಲಭ್ಯವಾಗ್ತಕ್ಕಂಥದ್ದು. ಇನ್ನು ಕಲಾವಿದರುಗಳಿಗೆ ವಿಶೇಷವಾದಂತಹ ಒಂದು ಸ್ಥಾನ, ಮಾನ, ಗೌರವಾದಿಗಳಲ್ಲೂ ಕೂಡ ಈ ಒಂದು ವಿಶ್ವಾಸು ಹೇಳ್ತಕ್ಕಂಥ ಸಂವತ್ಸರದಲ್ಲಿ ಬಂದೇ ಬರುತ್ತೆ. ಇನ್ನು ಪೊಲೀಸ್ ಅಧಿಕಾರಿಗಳು ಅಥವಾ ಲಾಯರ್ಗಳು,
ಕರಿ ಕೋಟನ್ನು ಹಾಕ್ತಕ್ಕಂಥವರು ಅಥವಾ ಕಾಕಿಯನ್ನು ಧರಿಸ್ತಕ್ಕಂಥವರಿಗೆ ವಿಶೇಷವಾದಂತಹ ಒಂದು ಸೌಲಭ್ಯಗಳು ಈ ಒಂದು ವರ್ಷ ದೊರಕುತ್ತೆ, ಅಥವಾ ವಿಶೇಷವಾದಂತಹ ಸರ್ಕಾರಿ ಗೌರವಗಳಿಗೆ ನೀವು ಭಾಜನರಾಗ್ತಕ್ಕಂಥ ಒಂದು ಫಲಗಳನ್ನು ಕೂಡ ಈ ಒಂದು ವರ್ಷ ಚಿಂತನೆಯನ್ನು ಮಾಡಬಹುದು. ಇನ್ನು ಬೆಳ್ಳಿ, ಬಂಗಾರ, ವಜ್ರ, ವೈಢೂರ್ಯಾದಿಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಬೆಲೆ ಬಾಳತಕ್ಕಂಥ ಒಂದು ವಸ್ತುಗಳಿಗೆ ವಿಶೇಷವಾದಂಥ ಒಂದು ಹಣವನ್ನು ವ್ಯಯಿಸ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಈ ಒಂದು ವರ್ಷ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾ, ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡ್ತಕ್ಕಂಥದ್ದು ಅಥವಾ ಸರ್ಕಾರಿ ಉದ್ಯೋಗಿಗಳಿಗೆ ವಿಶೇಷವಾದಂತಹ ಒಂದು ಗೌರವಗಳು ಈ ಒಂದು ವರ್ಷ ಅಥವಾ ಪ್ರಮೋಷನ್ ದೊರಕತಕ್ಕಂಥ ಒಂದು ಸಾಧ್ಯತೆಗಳನ್ನು ಕೂಡ ಈ ಒಂದು ರಾಶಿಯವರಿಗೆ ಚಿಂತಿಸಬಹುದು ಅಂತ ಹೇಳ್ತಾ, ದೋಷಗಳ ಪರಿಹಾರಾರ್ಥವಾಗಿ ವಿಶೇಷವಾಗಿ ಗುರುಕ್ಷೇತ್ರ ದರ್ಶನಾದಿಗಳನ್ನು ಮಾಡಿಕೊಳ್ಳಿ. ಸಾಧ್ಯವಾದಲ್ಲಿ ಯಾವುದಾದ್ರೂ ಒಂದು ಪುರಾಣ ಪ್ರಸಿದ್ಧವಾದಂತಹ, ಇತಿಹಾಸ ಪ್ರಸಿದ್ಧವಾದಂತಹ, ಪುರಾಣ ಪ್ರಸಿದ್ಧ ಅಥವಾ ಇತಿಹಾಸ ಪ್ರಸಿದ್ಧವಾದಂತಹ ಗುರುಗಳ ಒಂದು ದರ್ಶನ ಅಥವಾ ಗುರುಪಾದುಕಾ ಪೂಜೆ, ಗುರುವಂದನೆ, ಗುರುವಿಗೆ ಭಿಕ್ಷಾವಂದನೆ, ವಿಶೇಷವಾದಂತಹ ಒಂದು ಸೇವೆಯನ್ನು ಮಾಡಿ ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳತಕ್ಕಂಥದ್ರಿಂದ ಖಂಡಿತವಾಗಿ ಈ ಒಂದು ವರ್ಷ ನಿಮಗೆ ಲಾಭವನ್ನು ತಂದುಕೊಡುತ್ತೆ ಅಂತ ಹೇಳ್ತಾ, ಮುತ್ತು, ಹವಳ ಈ ರೀತಿಯಾದಂತಹ ಒಂದು ರತ್ನವನ್ನು ಶರೀರದಲ್ಲಿ ಧಾರಣೆಯನ್ನು ಮಾಡ್ತಕ್ಕಂಥದ್ದು 1, 5, 7, 9 ಈ ಒಂದು ನಂಬರನ್ನು ಹೆಚ್ಚಾಗಿ ಫಾಲೋ ಮಾಡಿಕೊಳ್ಳಿ. ಇದರಿಂದ ಲಾಭವಾಗುತ್ತೆ. ವಿಶೇಷವಾಗಿ ಆ ಒಂದು ದೇವತಾ ಅನುಗ್ರಹಕ್ಕೋಸ್ಕರವಾಗಿ ಬಿಳಿಯ ವಸ್ತ್ರವನ್ನು ಅಥವಾ ಕಪ್ಪು ವಸ್ತ್ರವನ್ನು ಶರೀರದಲ್ಲಿ ಧಾರಣೆಯನ್ನು ಮಾಡ್ತಕ್ಕಂಥದ್ರಿಂದ ವಿಶೇಷವಾದಂಥ ಒಂದು ಶುಭ ಯೋಗವನ್ನು ಹೊಂದಬಹುದು ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಶುಭವಾಗಲಿ.